ಕವರ್ ಅಂತೂ ಪೂರ್ತಿ ಡ್ಯಾಮೇಜ್ ಆಗೈತಿ, ಏನೂ ಉಳಿದಿಲ್ಲ. ನಮಸ್ಕಾರ ರೀ, ನಿಮಗೆಲ್ಲರಿಗೂ ಬೇರೆವನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ. ಯಾವುದಾದ್ರು ಪ್ರಾಡಕ್ಟ ಏನು ನಿಮಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಆ ಪ್ರಾಡಕ್ಟ್ ಈಗ ಅನ್ಪ್ಯಾಕಿಂಗ್ ಮಾಡ್ತೀನಿ. ಆಮೇಲೆ ಅದರದ್ದು ಯಾವ ಕಂಪ್ನಿದು, ಕ್ವಾಲಿಟಿ ಹೆಂಗೈತಿ, ನನಗೆ ಎಷ್ಟು ಕಾಸ್ಟ್ ಆಯಿತು, ನಿಮಗೆ ಮುಂದೆ ವೀಡಿಯೋದಾಗ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊತೀನಿ. ಇದೊಂದು ಆರ್ಟಿಕಲ್ ಕೊಟ್ರ ಪ್ಯಾಕೇಜ್ ಮ್ಯಾಗ. ಈಗ ಹೊರದೇಶದಾಗದು ಅಮೆಝಾನ, ಗೂಗಲ್, ಮೈಕ್ರೋಸಾಫ್ಟ್ ಅವರೆಲ್ಲ ಅವ್ರ ವರ್ಕರ್ಸಿಗೆ ಹೆಲ್ಪ್ ಆಗಲಿ, ಅವ್ರಿಗೆ ಒಳ್ಳೆ ಎನ್ವಿರಾನ್ಮೆಂಟ್ ಇರಲಿ, ವರ್ಕ್ ಎನ್ವಿರಾನ್ಮೆಂಟ್ ಇರಲಿ, ಅವ್ರು ಬಿಟ್ಟು ಹೋಗಬಾರ್ದು, ರಿಟೈನ್ ಮಾಡೋಕ್ಕೆ ಹಿಂಗೆ ಎಷ್ಟೊಂದು ಫೆಸಿಲಿಟೀಸ್ ಕೊಡ್ತಾರೆ. ಗೂಗಲ್ದಾಗ ಅದೆಲ್ಲ ನಾವು ನೋಡಿರ್ತೀವಿ. ಅದೇ ಥರ ಈಗ ಹೆಣ್ಮಕ್ಳು ವರ್ಕ್ ಮಾಡ್ತಿರ್ತಾರೆ, ಹುಡುಗರನ್ನ ಎಲ್ಲಿ ಬಿಟ್ಟು ಹೋಗೋದು, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಕೊಟ್ರೆ. ಇದು ಅಮೆಝಾನ್ ಫೆಸಿಲಿಟಿ ಹತ್ರ ಡೇ ಕೇರ್ ಸೆಂಟ್ರ್ ಫೆಸಿಲಿಟಿ ಕೊಟ್ಟಿರ್ತಾರಲ್ಲ, ಅದ್ರ ಬಗ್ಗೆ ಇದೊಂದು ಆರ್ಟಿಕಲ್. ಭಿವಂಡಿ ಅಂದ್ರೆ ಯಾವ ಸ್ಟೇಟ್ನಾಗ ಬರ್ತೈತಿ ನಂಗೆ ಐಡಿಯಾ ಇಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸರಿ, ಅನ್ಪ್ಯಾಕಿಂಗ್ ಮಾಡಿ ನೋಡು. ಡ್ಯಾಮೇಜ್ ಆದಂಗೆ ಅನ್ಸಾಗತೈತಿ. ಪ್ರಾಡಕ್ಟ್ ಕವರ್ ಅಂತೂ ಪೂರ್ತಿ ಡ್ಯಾಮೇಜ್ ಆಗೈತಿ, ಏನೂ ಉಳಿದಿಲ್ಲ. ಇದು GM ಕಂಪ್ನಿದು ಎಕ್ಸ್ಟೆನ್ಷನ್ ಬಾಕ್ಸ್ ತರಿಸೀನಿ. ಎಕ್ಸ್ಟೆನ್ಷನ್ ಬಾಕ್ಸ್ ಅನ್ಬೋದು, ಜಂಕ್ಷನ್ ಬಾಕ್ಸ್ ಅನ್ಬೋದು. ಕವರ್ ಅಂತೂ ಪೂರ ಡ್ಯಾಮೇಜ್ ಆಗಿದೆ. ಪ್ರಾಡಕ್ಟ್ ಮೋಸ್ಟ್ಲಿ ಏನೂ ಆಗಿಲ್ಲ. ಇದೊಂದು ಪ್ಲ್ಯಾಸ್ಟಿಕ್ ಪೀಸ್ ಇತ್ತು, ಇದರದ್ದು ಏನಂತೂ ಗೊತ್ತಾಗಲಿಲ್ಲ. ಈ ಕೇಬಲ್ಲು ಆಲ್ಮೋಸ್ಟ್ ಒಂದು 5-5.5 ಫೂಟ್ ಐತಿ. ಇಲ್ಲಿ ಫ್ಯೂಸ್, ಪವರ್ ಇಂಡಿಕೇಷನ್, 6 ಸಾಕೆಟ್ ಅದಾವು. ಇಲ್ಲೊಂದು ಆನ್ ಆಫ್ ಬಟನ್ ಐತಿ. ಈ ಪ್ರಾಡಕ್ಟದ ಕಾಸ್ಟ್ ನನಗೆ 679 ರೂಪೀಸ್ ಆಯಿತು. ಇವಾಗ ಇದು ಎಕ್ಸ್ಟೆನ್ಷನ್ ಬಾಕ್ಸ್ ಕನೆಕ್ಟ್ ಮಾಡಿ ಚೆಕ್ ಮಾಡ್ತೀನಿ, ವರ್ಕಿಂಗ್ ಐತಿ. ನೀವು ನೋಡ್ಬೋದು, ಈಗ ಪವರ್ ಇಂಡಿಕೇಷನ್ ಆನ್ ಆಯಿತು. ಇಲ್ಲಿ ಆನ್ ಆಫ್ ಬಟನ್ ಕೊಟ್ರೆ ಇವಾಗ ಆಫ್ ಆಯಿತು. ಎಲ್ಲ ಸಾಕೆಟ್ ವರ್ಕ್ ಆಗಕತ್ತಾವ ಇಲ್ಲ ನಾನು ಚೆಕ್ ಮಾಡ್ಕೊತೀನಿ ಆಮೇಲೆ. ಈ ಪ್ರಾಡಕ್ಟ್ ನಿಮಗೂ ಏನಾದರೂ ಇಷ್ಟ ಆಗಿದ್ರೆ, ಇಲ್ಲ ನಿಮಗೂ ಇದರ ಅವಶ್ಯಕತೆ ಇದ್ದರೆ, ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಆ್ಯಡ್ ಮಾಡಿರ್ತೀನಿ, ನೀವು ಆರ್ಡ್ರ್ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ. ನಮಸ್ಕಾರ.